ರೆನಾಲ್ಟ್ ಡ್ರೈವರ್ ತಗೊಂಡು ಇವಾಗ ನಮ್ಮ ಮಾವಿನಕೆರೆ ಮನೆದೇವರಿಗೆ ಹೋಗ್ತಾ ಇದೀವಿ. ಮಾವಿನಕೆರೆ ಬೆಟ್ಟ ಇದೆ, ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಇದು ಮಾವಿನಕೆರೆ ಬೆಟ್ಟ. ಈ ಬೆಟ್ಟಕ್ಕೆ ಇವಾಗ ಮುಂದೆ ಒಂದು ಹಂಪು ಇವಾಗ ಕಾಣಿಸ್ತಲ್ಲ, ಈ ಹಂಪು ಹೆಚ್ಚು ಕಡಿಮೆ ಒಂದು ಲಾರಿಗೆ ಅಂತ ಹಾಕಿರೋ ಹಂಪು. ನಾವು ಇದ್ರಲ್ಲಿ 6 ಜನ ಕೂತಿದ್ದೀವಿ ಗಾಡಿನಲ್ಲಿ. AC ಆನ್ ಮಾಡಿದ್ದೀವಿ. ಒಂದರಲ್ಲೇ ಫುಲ್ ನಮಗೆ ಕೂಲಿಂಗ್ ಚೆನ್ನಾಗಿ ಬರ್ತಾ ಇದೆ, ಅದಕ್ಕೆ ಒಂದರಲ್ಲೇ ಹಾಕೊಂಡಿದ್ದೀವಿ. ಈಗ ಈ ಬೆಟ್ಟ ಹತ್ತೀನಿ, ಇದರಲ್ಲಿ ತೋರಿಸ್ತೀನಿ. ಇದು ತುಂಬ ಪಿಕಪ್ ಕಡಿಮೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಈಗ ನಾನು ತಗೊಂಡು ಒಂದು ವಾರ ಆಗ್ತಾ ಬಂತು ಗಾಡಿ. ಇವಾಗ ಇದರಲ್ಲಿ ಫುಲ್ ಲೋಡ್ ಹಾಕೊಂಡು ಈ ಬೆಟ್ಟ ಹತ್ತನ ನೋಡಿದ್ರೆ ಗೊತ್ತಾಗತ್ತೆ, ಒಂದು ರಿವ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನೇನು ಬೆಟ್ಟ ಶುರುವಾಗತ್ತೀಗ. ಈ ಹಳ್ಳಿಗಳೆಲ್ಲ ಒಂದೆರಡು ಮುಗಿದ ಮೇಲೆ ಬೆಟ್ಟದ ಕರುಗಳು ಶುರುವಾಗುತ್ತೆ. ಈ ಬೆಟ್ಟ ಹತ್ತಕ್ಕೆ ಈಗೇನು ಕಲ್ಬಂಡೆಗಳಲ್ಲಿ ಕಾಣ್ತಾ ಇದೆ, ಇದ್ರ ಮಧ್ಯೆ ರೋಡ್ ಮಾಡಿದ್ದಾರೆ. ಸುಮಾರು ಎಷ್ಟಡಿ ಇರ್ಬೋದು ಅಣ್ಣ ಇದು ಬೆಟ್ಟ? 2 ಕಿಲೋಮೀಟ್ರು ಹತ್ತಬೇಕು ಈ ಬೆಟ್ಟನ. ಇದರಲ್ಲೇ ಗೊತ್ತಾಗುತ್ತೆ 2 ಕಿಲೋಮೀಟರ್ ಅಂತಂದ್ರೆ ನೋಡಿ, ಇಷ್ಟು ಬೆಟ್ಟನ 2 ಕಿಲೋಮೀಟರ್ ಹತ್ತಬೇಕಂತಂದ್ರೆ ತುಂಬಾ ಕಡ್ದಾಗೆ ಇರುತ್ತೆ ರೋಡು. ಹೋಗ್ತಾ ರೋಡ್ ತೋರಿಸ್ತೀನಿ. ಇದು ಹಾಸನ ಜಿಲ್ಲೆ ಮಾವಿನಕೆರೆ ಅನ್ನೋ ಒಂದು ಊರು. ಅದು ಹಳೆಕೋಟೆ ಅಂತ ಇದೆ, ಹಳೆಕೋಟೆ ಬೆಟ್ಟ. ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ. ಇದು ಮನದೇವರಾದ್ರಿಂದ ಗಾಡಿ ತಗೊಂಡು ಇಲ್ಲಿ ಹೋಗೋಣ ಅಂತ ಹೊರಟಿದ್ದೀನಿ. ನನಗೆ ರಿವ್ಯೂನು ಮಾಡೋಣ ಅಂತ ಅನಿಸ್ತು, ಯಾಕಂದ್ರೆ ಸುಮಾರು ಲಾಂಗ್ ಎಲ್ಲ ಹೋಗ್ಬಿಟ್ಟು ಬಂದೆ. ಎಲ್ಲ ಕಡೆ ನನಗೆ ಚೆನ್ನಾಗಿ ಅನಿಸ್ತು. ಎಲ್ಲರೂ ಹೇಳೋ ಥರ ತುಂಬ ಏನು ಇದು ಅನಿಸ್ತಿಲ್ಲ. ಬಟ್ ಹಾಗಂತ ದೊಡ್ಡ ಗಾಡಿಗಳಿಗೆ, ಈಗ ಇನೋವಾಗೆ ಮತ್ತು ಫಾರ್ಚುನರ್ಗೆ ಇಂಥವಕ್ಕೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ, i20ಗೆ ಇಂಥವಕ್ಕೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಈ ಸೆಗ್ಮೆಂಟಲ್ಲಿ ನಿಮಗೆ ತುಂಬ ವರ್ತು, ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಸಿಗ್ತಿದೆ ನೋಡಿ. ಬೆಟ್ಟ ಶುರುವಾಯಿತು, ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಸಿಗ್ತಿದೆ ಅಂತಂದರೆ ಹಂಗೆ ಸ್ಪೀಡು ಇಲ್ಲಿ ತೋರಿಸೋಣ ನೋಡಿ. ಸೆಕೆಂಡ್ ಗೇರ್, 3rd ಗೇರಲ್ಲಿ ಹತ್ತಾ ಇದೆ. 3rd ಗೇರ್ನಲ್ಲಿ ಹೋಗ್ತಾ ಇದೆ ವಿತ್ AC, ವಿತ್ 6 ಪ್ಯಾಸೆಂಜರ್ಸ್. ವಿತ್ AC ಹತ್ತಾ ಇದೆ. AC ಆಫ್ ಮಾಡಿಲ್ಲ ನಾನು. ವಿತ್ AC ಗಾಡಿ ಎಷ್ಟು ಇದಾಗಿ ಆರಾಮಾಗಿ ಹತ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇಲ್ಲ. ಲಾಂಗ್ ಹೋಗಿ ಬಂದಾಗೆಲ್ಲ ಚೆನ್ನಾಗಿದೆ ಅಂದಾಗ ಒಂದ್ಸತಿ ಕರ್ವಲ್ಲೆಲ್ಲ ಹೋದ್ರೆ ಗೊತ್ತಾಗುತ್ತೆ ಅಂತ. ಬಟ್ ಇದಕ್ಕಿಂತ ಇನ್ನೂ ಒಳ್ಳೆ ಕರ್ವೇನು ಬೇಕಾಗಿಲ್ಲ. ಒಂದು 2 ಕಿಲೋಮೀಟರ್ ನಮಗೆ ಇದ್ರದ್ದು ಗೊತ್ತಾದರೂ ಸಾಕು. 3rd ಗೇರ್ನಲ್ಲೇ ಹತ್ತಾ ಇದೆ ನೋಡಿ, 3rd ಗೇರ್ನಲ್ಲೇ ಹತ್ತಾ ಇದೆ. ಕೆಲವು ಸತಿ 2nd ಗೇರ್ ಕೇಳುತ್ತೆ, ಬಟ್ 1st ಗೇರ್ ಎಲ್ಲೂ ಕೇಳೋದಿಲ್ಲ ನನ್ನ ಪ್ರಕಾರ. ನೋಡೋಣ, ಇನ್ನು ನಾವು ಇದು ಮುಗಿಯುವಷ್ಟೊತ್ತಿಗೆ ಗೊತ್ತಾಗುತ್ತೆ. ಈ ಗಾಡಿ ಬಗ್ಗೆ ತುಂಬಾನೇ ಬ್ಯಾಡ್ ಒಪಿನಿಯನ್ ಇದೆ ಜನಗಳ ಬಗ್ಗೆ. ಅಂದ್ರೆ ತುಂಬಾ ಹಬ್ಬಿಸ್ಬಿಟ್ಟಿದ್ದಾರೆ. ಪಿಕಪ್ ಇಲ್ಲ, 1000 cc ನಲ್ಲಿ 7 ಸೀಟರ್ ಮಾಡಿದ್ದಾರೆ, ಅದು ಹತ್ತುತ್ತಾ ಅನ್ನೋ ಥರದಲ್ಲಿ ಎಲ್ರಿಗೂ ಮಾಡಿಬಿಟ್ಟಿದ್ದಾರೆ. ಬಟ್ ನೀವು ಇಲ್ಲಿ ಯಾವುದೇ 1300 to 1400 cc ವೆಹಿಕಲ್ ತಗೊಂಡ್ಬಂದ್ರು 3rd ಗೇರ್ನಲ್ಲಿ ಹತ್ತೋದು ಕಷ್ಟನೇ. 3rd ಗೇರು 2nd ಗೇರು ಯೂಸ್ ಮಾಡಲೇಬೇಕಾಗತ್ತೆ. ಬಟ್ 1st ಗೇರ್ ಯೂಸ್ ಮಾಡ್ತು ಅಂತಂದ್ರೆ ಅವಾಗ ಪಿಕಪ್ ಇಲ್ಲ ಅಂತ ಅದು ಅರ್ಥ. ಬಟ್ ನಾ ಇದುವರೆಗೂ ಇಷ್ಟು ಹತ್ತಿದ್ದೀವಿ. ಈಗ 3rd ಗೇರ್ನಲ್ಲಿ ಮತ್ತು 2nd ಗೇರ್ನಲ್ಲಿ ಆರಾಮಾಗಿ ಹೋಗ್ತಾ ಇದೆ ಗಾಡಿ, ಏನು ಸಮಸ್ಯೆ ಇಲ್ಲ. ನೋಡಿ ಹಿಂದ್ಗಡೆ ಫುಲ್ ಲೋಡ್ ಇದೆ, ಫುಲ್ ಜನ ಇದೀವಿ. ಸೀಟ್ಗಿಂತ 1 ಸೀಟ್ ಕಡಿಮೆ ಇದೀವಿ ಅಷ್ಟೇ. ಆರಾಮಾಗಿ ಹತ್ತಾ ಇದೆ, ವಿತ್ AC ಹತ್ತಾ ಇದೆ. ಇನ್ನೇನು ಮುಗಿತಾ ಬಂತು ಕರ್ವು. ಎಲ್ಲೂ ನನಗೆ ಸಮಸ್ಯೆ ಆಗಲೇ ಇಲ್ಲ. ಎಲ್ಲೂ ನಾನು 1st ಗೇರ್ ನಾನು ಯೂಸೇ ಮಾಡಿಲ್ಲ. ಈಗ 2nd ಗೇರ್ ಶಿಫ್ಟ್ ಮಾಡಿದೆ 3rd ಗೇರಿಂದ. ಏನು ಸಿಕ್ಕಾಬಿಟ್ಟು ಏನೋ ಇಂಜಿನ್ ನಾಯ್ಸ್ ಅಂತ ಹೇಳ್ತಾರೆ, ಏನು ಅನ್ನಿಸ್ತಾನೆ ಇಲ್ಲ ನನಗೆ ಅಷ್ಟೊಂದು ನಾಯ್ಸ್ ಅಂತ. ಈ ಗಾಡಿ ರೆನಾಲ್ಟ್ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲೆಲ್ಲಿ ಕಾಸ್ಟ್ ಕಟಿಂಗ್ ಮಾಡ್ಬೋದು ಅದು ಮಾತ್ರ ಮಾಡಿದ್ದಾರೆ.
ಸುಮ್ಮನೆ ಎಲ್ಲ ಕಡೆನೂ ಕಾಸ್ಟ್ ಕಟ್ಟಿಂಗ್ ಮಾಡಿಲ್ಲ. ಈ ಪ್ಲಾಸ್ಟಿಕ್ ಕ್ವಾಲಿಟಿ ನೋಡಿ, ಎಲ್ಲದು ಕ್ವಾಲಿಟಿಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಈ ಸ್ಕ್ರೀನ್ ಇರ್ಬೋದು, ಮತ್ತು ಇಲ್ಲೊಂದು AC ಇದನ್ನು ಕೊಟ್ಟಿದ್ದಾನೆ, ಒಂದು ಫ್ರಿಡ್ಜ್ ಕೊಟ್ಟಿದ್ದಾನೆ ಒಂದು. ಎಲ್ಲದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲ ಥರ ಫೀಚರ್ಸು ಕೊಟ್ಟಿದ್ದಾನೆ. ಆದರೆ ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು, ಎಲ್ಲಿ ಮೇಯ್ನಾಗಿ ಮಾಡ್ಬೋದು, ತುಂಬ ಪ್ಲಾನ್ ಮಾಡಿದ್ದಾನೆ. ಬೇರೆ ಗಾಡಿಗಳ ಥರ ಎಲ್ಲ ಕ್ವಾಲಿಟಿ ಕಡಿಮೆ ಮಾಡಿ ಅಥವಾ ಇದು ಮಾಡ್ತಾರಲ್ಲ, ಆ ಥರ ಎಲ್ಲ ಏನೂ ಮಾಡಿಲ್ಲ. ಈಗ ಆಲ್ರೆಡಿ ಬಂದು ನಾವು ಬೆಟ್ಟ ಹತ್ತಾಯಿತು, ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಷ್ಟರಲ್ಲಿ ನಾನು ಒಂದೇ ಒಂದು ಸತಿನೂ ನಾನು ಫಸ್ಟ್ ಗೇರ್ ಯೂಸ್ ಮಾಡಿಲ್ಲ. 2 ಕಿಲೋಮೀಟ್ರ್ ಬೆಟ್ಟ ಪೂರ್ತಿ ಕಡಿದಾದ ಬೆಟ್ಟನ 2 ಕಿಲೋಮೀಟ್ರ್ ಹತ್ತಿಸಿದ್ದೀನಿ. 2 ಕಿಲೋಮೀಟ್ರಲ್ಲಿ ನಾನು ಒಂದೇ ಒಂದು ಸತಿನೂ ಫಸ್ಟ್ ಗೇರ್ ಯೂಸ್ ಮಾಡಿಲ್ಲ, ಬರೀ ಸೆಕೆಂಡ್ ಗೇರು 3rd ಗೇರ್ನಲ್ಲೇ ಬಂದಿದ್ದೀನಿ. ಓಕೆ, ಥ್ಯಾಂಕ್ ಯು.